ಐ ಥಿಂಕ್ ದಟ್ಸ್ ದ ಸನ್ ಯಾ. ಹೊಟ್ಟೆ ತುಂಬ ಚಿಕ್ಕ ಚಿಕ್ಕದಿರುತ್ತಾ? ಇದು ಎಷ್ಟೊಂದಿದೆ ನೋಡು. ಇದು ಫ್ರೆಶ್ ಹೆಲೋ ಗೈಸ್, ವೆಲ್ಕಮ್ ಟು ದೀನಾವ್ ಡೈರೀಸ್. ನಾನು ನವ್ಯ. ಸೊ ನಾವಿವತ್ತು ಸನ್ರೈಸ್ ನೋಡೋಕ್ಕೆ ನೆನ್ನೆ ಬಂದಿದ್ದ ಡ್ಯಾಮಿಗೆ ಬಂದಿದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಸನ್ರೈಸ್ 7 ಅಂತಿತ್ತು, ನಾವು 6ಗೆ ಎದ್ದು ಬಂದಿದ್ದೀವಿ. ಅಲ್ಲ, 6ಗೆ ಎದ್ದು ಆಲ್ಮೋಸ್ಟ್ 6:45 ಬಂದಿದ್ದೀವಿ. ಇಲ್ಲಿಂದ ಅಲ್ಲೊಂದು ಸಿಂಗಲ್ ಸ್ಟ್ರಿಪ್ ಇದೆ ಅಲ್ಲ ಲ್ಯಾಂಡ್, ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಹಿಡ್ಕೋ ಬಿದ್ದರೆ. ಇಲ್ಲ ಸರ್, ಅಮ್ಮ ಚಪ್ಪಲಿ ಹಾಕೊಂಬಂದ. ನಾನು ಇದನ್ನ ಹಾಕೊಂಡ್ಬಂದಿದ್ನಲ್ಲ, ಮದುವೆ ಚಪ್ಪಲಿ, ಅದನ್ನ ನಿಜ ಹಾಕೊಂಡ್ಬಂದಿದ್ದೆ. ತುಂಬ ಜನ ಬಂದಿದ್ದಾರೆ. ಇಲ್ಲೆಲ್ಲ ಕುತ್ಕೊಂಡು ಮೀನು ನೆನ್ನೆ ಹಿಡಿತಿದ್ದು ನೋಡಿಲ್ಲ? ಅಲ್ಲಿ ಎಂಡಲ್ಲಿ ಹೋಗಿ ಹಿಡ್ದಿದ್ದು. ಆ ಬಿಹೇವಿಯರ್ ಫಸ್ಟ್ ಟೈಮ್ ನೋಡ್ತಿರೋದಪ್ಪ. ಟೈರ್ಡ್ ಪೋಲ್ಸ್ ಹಂಗೆ ಗುಂಪಲ್ಲಿ ಸುತ್ತದು. ಅದ್ರ ಪಾಡಿಗೆ ಅದು ಹಿಂಗೆ ರ್ಯಾಂಡಮ್ ಆಗಿ ಹೋಗ್ತಾ ಇರುತ್ತೆ, ಗುಂಪಲ್ಲಿ ಎಲ್ಲಿ ಸುತ್ತುತ್ತೆ. ಕೆಳಗಡೆ ಇನ್ನೊಂದು ಸ್ವಲ್ಪ ಸ್ಟಾರ್ ಇದೆ. ಐ ಥಿಂಕ್ ದಟ್ಸ್ ದ ಸನ್ ಯಾ. ಈ ಬಂತು ನೀರು. ನೈಸ್ ನೋ. ಸೊ ನೀವೆಲ್ಲ ಸನ್ರೈಸ್ ನೋಡಿದ್ರಿ, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ಏನಂದರೆ ನಾನು ಸನ್ರೈಸ್ ನೋಡೋಕ್ಕಂತ ತುಂಬ ಕಡೆ ಹೋಗಿದ್ದೆ, ಬಟ್ ದೆನ್ ಅಲ್ಲಿ ಮಳೆ ಬರೋದು, ಮೋಡ ಆಗೋದು ಏನೋ ಆಗಿತ್ತು. ಪ್ರಾಪರ್ ಸನ್ರೈಸ್ ನಾನು ಇವತ್ತೇ ನೋಡಿದ್ದು. ಅದು ಎಷ್ಟು ಫ್ರ್ಯಾಕ್ಷನಲ್ ಆಯಿತು ಗೊತ್ತಂಗೆ, ಜಿಕ್ ಅಂತ ಮೇಲೆ ಬಂದುಬಿಡ್ತು. ಸೊ ಎಸ್, ಈಗ ನೆಕ್ಸ್ಟ್ ನೆನ್ನೆ ನಾವು ನೀರಲ್ಲಿ ಆಡಬೇಕು ಅಂದ್ಕೊಂಡ್ವಿ, ಅಲ್ಲೊಂದು ಚಾನೆಲ್ ಇತ್ತು. ಬಟ್ ದೆನ್ ತುಂಬ ಲೇಟ್ ಆಗಿದ್ದರಿಂದ ಹೋಗೋಕ್ಕಾಗಿಲ್ಲ. ಸರಿ, ಇವತ್ತು ಸುಮ್ಮನೆ ಹೋಗ್ಬಿಟ್ಟು ನೋಡ್ಕೊಂಡಾದರೂ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಟು ದ ಚಾನಲ್. ಎಷ್ಟು ಬರ್ಡ್ಸ್ ಇದೆ, ಓ ಗಾಡ್, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಇಟ್. ಚೆನ್ನಾಗಿದೆ. ಗುಬ್ಬಚ್ಚಿ ಅಲ್ಲ, ಅದೇನೋ ಬೇರೆ ಬರ್ಡ್. ಇದು ಎಷ್ಟೊಂದಿದೆ ನೋಡು. ಸೊ ನಾವು ಚಾನೆಲ್ ಹತ್ರ ಬಂದ್ವಿ. ನೀವು ನೋಡ್ಬೋದು, ಆ್ಯಕ್ಚುಲಿ ಚಾನೆಲ್ ನೀರು ಬಂದ್ಬಿಟ್ಟು ಕಮ್ಮಿ ಇದೆ. ಆ್ಯಂಡ್ ದೆನ್ ತುಂಬ ಒಂಡಿದೆ ನೀರು, ಡರ್ಟಿ ಇದೆ. ನನ್ನ ಸಿಸ್ಟರ್ ಒಂಡು ಅಂದರೆ ಏನು ಒಂಡು ಅಂತಿದ್ದಾಳೆ. ಓಕೆ, ದಟ್ ಈಸ್ ಆರ್ ಕನ್ನಡ. ಅವ್ರ ಕಡೆ ತುಳುವಲ್ಲಿ ಕಾಲಿಗೆ ಕಾರ್ ಹೇಳ್ತಾರಂತೆ. ಸೊ ಅವಳು ಯಾವಾಗಲೂ ರೇಗಿಸ್ತಿರ್ತಾಳೆ ನನ್ನ. ಅವಳ ಲ್ಯಾಂಗ್ವೇಜ್ ನನ್ನ ಲ್ಯಾಂಗ್ವೇಜ್ ತುಂಬ ಡಿಫ್ರೆನ್ಸ್ ಇರೋದ್ರಿಂದ ನಾವು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ ನಾಲೆಡ್ಜ್. ಸೊ ಹಾಗಾಗಿ
ಇಲ್ಲಿ ಇನ್ನೊಂದು ಸ್ಟ್ರೀಮ್ ಇದೆಯಂತೆ. ಸರಿ, ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಲೆಟ್ಸ್ ಸಿ ಅದು ಹೇಗಿರುತ್ತೆ, ಅಲ್ಲಿ ನೀರು ಇರುತ್ತಾ ಇಲ್ವಾ ಅದು ಗೊತ್ತಿಲ್ಲ. ನೋಡೋಣ ಹೇಗಿರುತ್ತೆ. ಲೆಟ್ಸ್ ಗೋ. ಇಷ್ಟೊಂದು ಸಪೋಟ ಇದೆ, ಬಟ್ ಇಲ್ಲಿ ಮಧ್ಯದಲ್ಲಿ ನೀರಿರೋದ್ರಿಂದ ದಿಸ್ ಇಸ್ ಜಾಸ್ತಿ ಆಯಿತು. ಆ್ಯಕ್ಚುಲಿ ಹೊಳೆ ಹತ್ರ ಹೋಗಬೇಕು ಇವಾಗ. ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಮಣ್ಣು ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನಮ್ಮ ನೆನೆ ಬಂದಿದ್ವಲ್ಲ ಶೆಡ್, ಅಲ್ಲಿಗೇನೆ. ಓಕೆ, ಹಾಲು ಕರೀತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಯಾಕೆ ಮಿಸ್ ಮಾಡೋದು ಅಂತ ಹೇಳಿ ಅದರದ್ದು ವಿಡಿಯೋ ಮಾಡೋಣ ಅಂತ ನಾವಿಲ್ಲೇ ಉಳ್ಕೊಂಡ್ವಿ. ಸೊ ನೋಡೋಣ ಹೇಗಿದೆ, ನಾಟ್ ಹೇಗಿದೆ, ಹೇಗೆ ಕರೀತಾರೆ. ಮೋಸ್ಟ್ ಆಫ್ ದಮ್ ನೋಡಿರ್ತೀರ, ಬಟ್ ಬೇಡ, ನಂಗೆ ಭಯ. ದೊಡ್ಡಪ್ಪ ಮನೇಲಿ ನಾನು ನೋಡಿದ್ದೀನಿ. ಈಗ ಸರಿ ಆಗ್ತದೆ, ಹಾಕ್ತಾರೆ ಕೂತಿರಷ್ಟೇ ಇಲ್ಲ. ಕರಿತೀಯಾ ಅಲ್ಲದಿರು? ಟ್ರೈ ಮಾಡ್ತೀಯಾ? ಇದು ಫ್ರೆಶ್ ಹಾಲಿದೆ ಇಲ್ಲಿ. ಥ್ಯಾಂಕ್ ಯು ಫಾರ್ ದ ಹಾಲು. ಅವರೆಲ್ಲ ಹೋಗ್ತಿದ್ದಾರೆ? ಗುಬ್ಬಿಗೂಡ. ಓ, ಹುಣಸೆಹಣ್ಣು ಮರ. ಕಪಿಗಳನ್ನ ಬಿಟ್ಟೆ ಹೋಗ್ತಿದ್ದಾರೆ. ಹಾಲು ಕರೆದಿದ್ದು ಆಯಿತು. ಹಾಲು ಕರಿಯೋ ಪ್ರಾಸೆಸ್ ಏನೋ ಓಕೆ, ಬಟ್ ನನಗೆ ಹಸು ನೋಡಿ ಸ್ವಲ್ಪ ಪಾಪ ಅನ್ನಿಸ್ತು. ಈಗ ನೆಕ್ಸ್ಟ್ ಗುಬ್ಬಿಗೂಡು ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಎಷ್ಟೊಂದಿದೆ ಗುಬ್ಬಿಗೂಡು, ತುಂಬ ಚೆನ್ನಾಗಿದೆ. ಅದು ನೇಚರ್ ಆಟ್ ಇಟ್ಸ್ ಬೆಸ್ಟ್ ಹೇಳ್ತಾರಲ್ಲ ಹಾಗೆ. ಎಷ್ಟು ನೀಟಾಗಿ ಅದು ಕನ್ಸ್ಟ್ರಕ್ಟ್ ಮಾಡಿದೆ ಅಂದರೆ ಇಟ್ಸ್ ಟೂ ಬ್ಯೂಟಿಫುಲ್. ಗುಬ್ಬಿಗೂಡಿನ ಮರ. ಇದು ಹುಣಸೆಹಣ್ಣು ಮರ ಅನ್ಸುತ್ತೆ. ಅಣ್ಣ, ಇದು ಹುಣಸೆಹಣ್ಣು ಮರನಾ? ಎಸ್. ಸೊ ಹುಣಸೆಹಣ್ಣು ಮರದ ಮೇಲೆ ಎಷ್ಟೊಂದು ಗುಬ್ಬಿಗೂಡಿದೆ. ದೀರು ಕೈಯಲ್ಲಿ ಒಂದು ಗೂಡಿದೆ, ಅದು ಕೆಳಗೆ ಬಿದ್ದಿದೆ ಅಂತೆ. ಸೊ ನಾವು ಅದು ಹೇಗಿದೆ ನೋಡೋಣ. ತೋರಿಸು. ಹಾಂ, ಒಳಗೆ ಇಲ್ಲಿ ಬಲ್ಜಿರೋ ಕಡೆ ಇರೋದ ಅದು ಮನೆ. ಹಿಂಗಿಡಿ ಸ್ಟ್ರೇಟ್ ಆಗಿ ಎಲ್ಲದರದ್ದು ಸ್ಟ್ರಕ್ಚರ್ ಹಾಗೆ ಇದೆ ಅಲ್ಲ. ಸ್ಮಾಲ್ ನ್ಯಾರೋ ಇದಿದೆ, ಆಮೇಲೆ ಒಂದು ಕಡೆ ಬಲ್ಜ್ಡ್ ಇದೆ. ನೀವು ಹೊಡೆಯೋದು ನೋಡಿ, ಅದು ಗುಬ್ಬಿ ಕೊಡಿನಿ. ಅವರು ಇದ್ರೊಳಗೆ ಹಿಂಗೆ ಇರುತ್ತೆ. ಇದು ಅರ್ಧ ಕಟ್ಟಿ, ಇದು ಹಾಫ್ ಕನ್ಸ್ಟ್ರಕ್ಟೆಡ್ ಅಲ್ವಾ? ಓಕೆ. ಈ ಪಾರ್ಟ್ ಇದು ಬಲ್ಜ್ಡ್ ಪಾರ್ಟಾ? ಇಲ್ಲ, ಈ ಕಡೆ ಬಲ್ಜ್ ಪಾರ್ಟ್ ಅನ್ಸುತ್ತೆ. ದಿನ ಉದ್ದ ಕಟ್ಟುತ್ತೆ ಅದು. ಇನ್ನ ಕಟ್ಟುತ್ತಾ ಉದ್ದ? ಅಲ್ಲಿ ಕಟ್ಟಿದೆ ನೋಡಲ್ಲ. ಏನು ಬೇರೆ ಪ್ರಿಡೇಟರ್ಸ್ ಎಂಟ್ರ್ ಆಗಬಾರ್ದಂತ ತಾನೆ. ಸೊ ಅದು ನ್ಯಾರೋ ಕಟ್ಟಿ ಅದ್ರ ಒಳಗಡೆ ಹೋಗಿ ಕೂರುತ್ತೆ. ವಾವ್, ವೆರಿ ನೈಸ್. ಇದ್ರ ಮೊಟ್ಟೆದು ನಿಲ್ಲುತ್ತಾ? ಮೊಟ್ಟೆ ಇಡುತ್ತಾ ಇದರಲ್ಲಿ? ಇದಲ್ಲ, ಇನ್ನೆಲ್ಲಿ ಇಡುತ್ತೆ ನಿಮಗೆ? ಅದೇ ಕೇಳ್ತಿದ್ದೀನಿ, ಆ ಮೊಟ್ಟೆ ತುಂಬ ಚಿಕ್ಕದಿರುತ್ತಾ? ಇಷ್ಟೇ ಇಲ್ಲಿ ಇರುತ್ತೆ. ವಾವ್, ಸೋ ನೈಸ್ ಅಲ್ಲ. ಇವರಿಬ್ಬರು ಏನು ಮಾಡ್ತಿದ್ದಾರೆ? ಹುಣಸೆ ಹಣ್ಣ. ನಿಶಿ ಹೊಡಿತಿದ್ದಾಳೆ ಅಣ್ಣನಿಗೆ. ಇವರಲ್ಲಿ ಹುಣಸೆ ಹಣ್ಣು ಕದೀತಾ ಇದ್ದಾರೆ. ಹಾ, ಹುಣಸೆಹಣ್ಣು ಕಿತ್ತಾ ಇದ್ದಾರೆ ಆಗಿದ್ರೆ. ಎಷ್ಟೊಂದು ಹುಣಸೆ ಹಣ್ಣು. ಅಮ್ಮಗೆ ಬ್ರೈಬ್ ಮಾಡಕ್ಕೆ ಇದು ಹುಣಸೆ ಹಣ್ಣು. ಶೋ ಹುಣಸೆ ಹಣ್ಣು. ಹುಣಸೆ ಹಣ್ಣೆ. ಕಾಯಿ ಸಿಕ್ಕಿಲ್ಲ. ಕಾಯಿ ಸಿಕ್ಕಿಲ್ಲ. ಸೊ ಹುಣಸೆ ಹಣ್ಣು ಆ ಗುಡ್ಡದ ಮೇಲೆ ಇರೋದಾ ನೀರಿನ ಟ್ಯಾಂಕ್? ಗುಡ್ಡದ ಮೇಲೆ ನೀರಿನ ಟ್ಯಾಂಕ್. ಊರಿಗೆಲ್ಲ ಅವಾಗ ಸಪ್ಲೈ ಆಗುತ್ತೆ. ಓ, ಅದ್ರ ಮೇಲೆನೆ ನೋಡು ಪ್ಲಾಂಟೇಶನ್ಸ್ ಮಾಡಿದ್ದಾರೆ. ನೈಸ್ ಅಲ್ಲ? ಯಾರು ಅಂತ ಗೊತ್ತಿಲ್ಲ.
ಗೊತ್ತಿಲ್ಲ. ಇದು ಗೊತ್ತು. ಹುರುಳಿ ಕಾಳು ಗಿಡ ತೋರ್ಸು. ವಾವ್, ಗಟ್ಟಿ ಇದೆಯಾ? ಇದನ್ನ ಡೈರೆಕ್ಟ್ ಎತ್ಕೊಂಡು ಸೆಲ್ ಮಾಡೋದಾ? ಸೊ ನಾವು ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಮತ್ತೆ ಇವಾಗ ಈ ಹೊಳೆ ಕಡೆ ಹೊರಟಿದೀವಿ. ನಂಗೂ ನಿಶಿಗೂ ಸ್ವಲ್ಪ ಓಕೆ ಹತ್ತೋಣ. ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹೊಳೆ ವಾವ್ ತರ ಇರ್ಬೋದು ಅಂತ. ಸೊ ನೋಡೋಣ ಹೇಗಿರುತ್ತೆ ಹೊಳೆ. ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಲಿಲ್ಲ ಅಂದ್ರೆ ಡೋಂಟ್ ಫೀಲ್ ಸ್ಯಾಡ್ ಗಾಯ್ಸ್. ಸ್ಟೇಬಲ್ ಇಲ್ಲ. ಔಷಧಿ ಹೊಡೆದ್ರೆ ಎಲ್ಲ ಕಡೆ ಪೇಂಟ್ ಆಗತ್ತಾ? ಏನ್ ಪೇಂಟ್ ಅದು? ಅದೇ ಪೇಂಟ್ ಅದು. ನಿಶಿನ ಬಿಟ್ಟೋಗೋಣ, ಓಡಿ ಓಡಿ. ಈ ಸ್ಕ್ರೀಮಿಂಗ್ ಇಲ್ಲ ಇಲ್ಲ. ಈ ಟ್ರೀ ಮೇಲೆ ಗೋಸ್ಟ್ ಕೂರುತ್ತಾ? ಆಯ್ತು, ನಂಗೇನಿಲ್ಲ. ನಾಳೆ ನೀವೇ ಆಫೀಸ್ ಹೋಗಲ್ಲ. ನಾನು ಓಡಿಸ್ತೀನಿ. ನೈಟ್ ನೀವಿಬ್ರು ಮಲಗಿದ್ರು ನಾನು ಓಡಿಸ್ತೀನಿ, ವರಿ ಮಾಡಬೇಡಿ. ಎಸ್, see the view. ಹೊಳೆ ಇದೆ, ಆದರೆ ಪ್ರಾಬ್ಲಮ್ ಅಂದರೆ ಎಲ್ಲ ಕಡೆ ಗಿಡ ಬೆಳ್ಕೊಂಡಿದೆ, ಜಾಸ್ತಿ ದೊಡ್ಡ ದೊಡ್ಡ ಗಿಡ. ಸೊ ಇಳಿಯೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಓ ಗಾಡ್, ಹೊಳೆಗೆ ಇಳಿಯೋಕ್ಕಾಗಲ್ಲ. ಇದೆ ಹೊಳೆ. ಬೇಡ ಮಾವ, ಎಲ್ಲೂ ಹೋಗಿ ಜಾಗ ಇಲ್ಲ. ಇಲ್ಲಿ ಯಾರು ಸ್ಟೇರ್ಸ್ ಆರು ಮಾಡೋದು ಬೇಡವಾ? ಮಾಡ್ತಾರೆ ನಿಂಗೆ. ನೀವು ಬಂದಾಗ ಹೀಗಿರ್ಲಿಲ್ವಾ? ಆ ಕಡೆ ಅಲ್ಲಿ ಇಳಿಯೋದು, ಅಲ್ಲೆಲ್ಲ ಬಂದಾಗಿತ್ತಲ್ಲ. ಓಕೆ ಗೈಸ್, ಸೊ ಇದೇ ಹೊಳೆ ಅವರು ಹೇಳಿದ್ದು. ನೀರು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ನೀರು ಸ್ವಲ್ಪ ಜಾಸ್ತಿ ಇದೆ. ಸೊ ಇವರು ಇಳಿಯೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ನೀರಲ್ಲಿ ಇಳಿಯೋ ಪ್ಲ್ಯಾನ್ ಫ್ಲಾಪ್ ಆಯ್ತು ಇವತ್ತು. ನೆಕ್ಸ್ಟ್ ಟೈಮ್ ನೋಡೋಣ. ಏನು ಬಂಗಾರಿ? ಹಂಗೆ ಹಂಗೆ ಜುಯ್ 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 ಅಂತ ಬರುತ್ತೆ. ಏನು ಅದೇ ಮುಳ್ಳು. ಏನು ಲಿಚಿ ಅಲ್ಲ ಅದು, ಲೀಚ್ ಅಲ್ಲ. ಇಲ್ಲ ಲೀಚ್ ಬರುತ್ತೆ. ದೀರು ಕಳ್ಗೋಗಿದ್ದಾರೆ, ಅದಕ್ಕೆ ನಾವೆಲ್ಲರೂ ದೀರು ಹೆಸರನ್ನ ಕೂಗಿ ಕೂಗಿ ಕರಿತಿದ್ವಿ. ದೀರು ರೆಸ್ಪಾಂಡ್ ಮಾಡ್ತಿಲ್ಲ. ಓಕೆ, ಇನ್ನೊಂದ್ಸರಿ ಕೂಗೋಣ. ದೀರು ದೀರು ನನಗ್ ಬಿದ್ದಿಲ್ಲ ಅಷ್ಟೇ. ಈಗ ಹೊಡಿರಿ ಹೊಡಿರಿ, ಏನಾದ್ರು ಮಾಡ್ಕೊಡಿ. ಹೆಂಗಿತ್ತು ಮೇಡಮ್? ಇರೋ ಹತ್ತಿ ಸಿಕ್ಕೂತ್ ಬಿಡ್ತೀನಿ. ಮೆಲ್ಲಕ್ ಮೆಲ್ಲಕ್ ಬಾ, ಕೈ ಹುಡ್ಕೊಂಬ ಹಂಗೆ ಹಂಗೆ.
ಅತ್ತ ಅವಳತ್ತಿದಾಗೆ ನೀನು ಕೈ ಉರ್ಕೊಂಡತ್ತ ಹಂಗೆ ಕೈ ಉರ್ಕ ಹಂಗೆ ಓಕೆ 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 ಸಾಕು ಸಾಕು ಅಲ್ಲಿ ಕಿರಿಕಿಲ್ಲ ಹೆಚ್ಚಾಕೆ ಮೇಡಮ್ ಬಾ ಬಿದ್ರೆ ಏನಾಗಲ್ಲ ಕುತ್ಕ ಕುತ್ಕ ಹಾ ನೈಸ್ ಆಡ್ಸು ಕಾಲು ಆಗಲ್ಲ ಒಂದು ಹಾ ಅವ್ನು ಡಬಲ್ ವಿಕ್ಟ್ರಿ ಅವ್ನು ಡಬಲ್ ವಿಕ್ಟ್ರಿ. ಹಂಗೆ ಇಲ್ಲಿ ನೋಡಿ ಓ ನಾಯಿ ಇದೆ ಮುಂದೆ. ಯಾರ್ದಿದ್ದು ಅವ್ರದ್ದು ಕೋಟ್ಯಾಧಿಪತಿ ಅವರು ಇಷ್ಟಿದೆ ಅಲ್ಲ ಇಷ್ಟು ಕುರಿ ಇಟ್ಬಿಟ್ರೆ ಕೋಟ್ಯಾಧಿಪತಿ. ಇದು ಸುವರ್ಣ ಗಡ್ಡೆ. ಐ ಥಿಂಕ್ ಇದನ್ನು ಅಡುಗೆ ಮಾಡ್ತಾರೆ. ನಾನು ತಿಂದಿದ್ದೀನ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ದೆನ್ ನಮ್ಮ ಮಾವ ಕಳಿಸ್ಕೊಟ್ಟಿದ್ದಾರೆ. ನೋಡೋಣ ವೀಕೆಂಡಲ್ಲಿ ಏನಾದರೂ ಮಾಡ್ಬೋದಾ ಅಂತ. ಇಲ್ಲ ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ನಂಗೆ ಹೇಳಿ. ಐಸ್ ನಾವು ಹೊಳೆ ಸಿಗಲಿಲ್ಲ, ಅಂದರೆ ಸಿಕ್ತು. ಬಟ್ ದೆನ್ ಏನಾಯಿತು ಅಂದರೆ ತುಂಬ ಡೌನ್ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ಬಟ್ ಮಜಾ ಮಾಡಿಕೊಂಡು ವಾಪಸ್ ಬಂದ್ವಿ. ಈಗ ಮತ್ತೆ ಇದಕ್ಕೆ ಹೊರಟಿದ್ದೀವಿ ನಾವು ಬೆಂಗಳೂರಿಗೆ. ಇವತ್ತು ಪಕ್ಕ ತುಂಬ ಟ್ರಾಫಿಕ್ ಇರುತ್ತೆ. ನಾವು ಬೇರೆ ತುಂಬ ಲೇಟಾಗಿ ಹೊರಡ್ತಾ ಇದ್ದೀವಿ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಬಟ್ ದೆನ್ ಇಟ್ಸ್ ಓಕೆ, ಇಟ್ಸ್ ಫೈನ್. ನಾವು ಬೆಂಗಳೂರಲ್ಲಿ ಸಿಗೋಣ. ಐ ಹೋಪ್ ಯು ಎಂಜಾಯ್ಡ್ ದ ವ್ಲಾಗ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯಾ.